ಟೇಸ್ಟಿಯಾಗಿ ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ಳೋಣಂತ. ರೊಟ್ಟಿಗೂ ರೈಸಿಗೂ ಭಾಳ ಒಳ್ಳೆ ಕಾಂಬಿನೇಷನ್ನು. ಹಾಗಲಕಾಯಿ ಇಷ್ಟ ಇಲ್ಲದೆ ಇರೋರು ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಿದ ದಿನ ತಿನ್ನೋಕ್ಕಿಂತ ಮಾರನೇ ದಿನ ತಿನ್ನೋಕೆ ಇನ್ನೂ ಟೇಸ್ಟಿ ಅನಿಸುತ್ತೆ. ಹೆಂಗೆ ಮಾಡೋದು ನೋಡೋಣಂತ. ಹಾಗಲಕಾಯಿನ ಸಿಪ್ಪೆ ಬೀಜ ತೆಗೆದು ಚಾಪ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಅರಿಶಿನ ಉಪ್ಪು ಸೇರಿಸಿ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಪೀಸಸ್ನೆಲ್ಲ ಹಿಂಡಿ ರಸ ತಕ್ಕೋಬೇಕು. ಹಿಂಗೆ ಮಾಡಿದರೆ ಸತ್ವ ಎಲ್ಲ ಹೋಗುತ್ತೆ ಅನ್ನೋರು ಆ ಜ್ಯೂಸನ್ನ ಕುಡಿಬೋದು. ಕುದಿಯೋ ನೀರಿಗೆ ಈ ಪೀಸಸ್ನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿ ಬಸಿದು ಇಟ್ಕೋಬೇಕು. ಒಂದು ಬಾಣಲಿ ಕಾಯಿಸಿ ಎಣ್ಣೆ ಜೀರಿಗೆ ಬೇಯಿಸ್ಕೊಂಡಿರೋ ಪೀಸಸ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊರಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ, ರುಚಿಗೆ ತಕ್ಕಂಗೆ ಬೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿ ಒಣ ಖಾರ, ಹುರಿದಿರೋ ಶೇಂಗಾ ಪುಡಿ, ಕೊಬ್ಬರಿ ಪುಡಿ, ಎಳ್ಳು ಪುಡಿ, ಬೇಕನ್ಸಿದ್ರೆ ಉಪ್ಪು ಹಾಕಿ ಒಂದು 4 ನಿಮಿಷ ಫ್ರೈ ಮಾಡಿದರೆ ರೆಡಿನ ಆಗುತ್ತೆ. ಇದನ್ನು 1 ವಾರ ಸ್ಟೋರ್ ಮಾಡ್ಬೋದು.